Dr. B.R. Ambedkar. The first and most important question is Ambedkar had a great thirst for books when he was a student. ವಿದ್ಯಾರ್ಥಿಯೊಬ್ಬರು ಶ್ರೇಷ್ಠವಾಗಿರುವಂಥ ಓದುಗರು. ಹಿ ಹ್ಯಾಡ್ ಆ್ಯನ್ ಇನ್ಸ್ಯಾಟಿಯಬಲ್ ಥರ್ಸ್ಟ್ ಫಾರ್ ಬುಕ್ಸ್. ಪುಸ್ತಕಗಳ ಬಗ್ಗೆ ಅವ್ರಿಗೆ ಎಂಥ ಹಸಿವಿತ್ತು ಅಂತಂದರೆ ಇನ್ಸ್ಯಾಟಿಯೇಬಲ್, ತೃಪ್ತಿ ಇರಲಾರ್ದಷ್ಟು ಹಸಿವು ಅವ್ರಿಗಿತ್ತು. ಹಿ ಬಾಟ್ 2000 ಬುಕ್ಸ್ ಫ್ರಮ್ ನ್ಯೂಯಾರ್ಕಿಗೆ ಹೋದಂಥ ಸಂದರ್ಭದಲ್ಲಿ 2000 ಪುಸ್ತಕಗಳು ಆ್ಯಂಡ್ 32 ಬಾಕ್ಸಸ್ ಆಫ್ ಬುಕ್ಸ್ ಫ್ರಮ್ ಲಂಡನ್. ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಲಂಡನ್ಗೆ ಹೋದಂಥ ಸಂದರ್ಭದಲ್ಲಿ 32 ಬಾಕ್ಸ್ಗಳ ಪುಸ್ತಕಗಳು, ಹೀಗೆ ಹಲವಾರು ಪುಸ್ತಕಗಳನ್ನ ಅವರು ಕೊಂಡ್ಕೊಂಡು ಬಂದಿದ್ದರು. ದಿಸ್ ಶೋಸ್, ಇದು ಏನು ಹೇಳುತ್ತೆ ಅಂದರೆ ದ್ಯಾಟ್ ಹಿ ವಾಸ್ ಅ ವೊರಾಷಿಯಸ್ ರೀಡರ್, ಅವರೊಬ್ಬ ಒಳ್ಳೆಯ ಓದುಗರು ಅನ್ನೋದನ್ನು ಇದು ಸಾಬೀತುಪಡಿಸುತ್ತೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪಟ್ಟದ ಮತ್ತೊಂದು ಇಂಪಾರ್ಟೆಂಟ್ ಕ್ವಶನ್, ಏನು ನೀಡಿತು ಅಂತಂದರೆ ಸ್ವಾತಂತ್ರ್ಯವನ್ನು ನೀಡಿತು. ಸೊ ಇದೇ ಸಿಚುವೇಶನ್, ದ ಸೇಮ್ ಸಿಚುವೇಶನ್ ಇನ್ ಇಂಡಿಯಾ ಫಾರ್ ದ ಡಿಪ್ರೆಸ್ಡ್ ಕ್ಲಾಸಸ್. ಇಲ್ಲಿ ಕೂಡ ತುಳಿತಕ್ಕೊಳಗಾದಂತಹ ಕ್ಲಾಸಸ್ ವರ್ಗಗಳೇನಿದ್ವು ಅವ್ರದ್ದು ಕೂಡ ಅದೇ ಪರಿಸ್ಥಿತಿ ಇತ್ತು, ಬ್ಲ್ಯಾಕ್ ಅಮೇರಿಕನ್ಸ್ ರೀತಿ. ಸೊ ಅವ್ರಿಗೂ ಕೂಡ ಈ ರೀತಿ ಫ್ರೀಡಮ್ ಬೇಕಾಗಿತ್ತು. ಅಟ್ ದ ಸೇಮ್ ಟೈಮ್ ಮಹಾತ್ಮ ಫುಲೆ ವರ್ಕ್ ಫಾರ್ ಕ್ಲಾಸ್ಲೆಸ್ ಸೊಸೈಟಿ ಆ್ಯಂಡ್ ವುಮೆನ್ಸ್ ಅಪ್ಲಿಫ್ಟ್ಮೆಂಟ್. ಇದೇ ಸಂದರ್ಭದಲ್ಲಿ ಮಹಾತ್ಮ ಫುಲೆ ಅವರು ಎದಕ್ಕೆ ಹೋರಾಡ್ತಾ ಇದ್ರು ಅಂತಂದರೆ ಕ್ಲಾಸ್ಲೆಸ್ ಸೊಸೈಟಿ ಅಂದರೆ ವರ್ಗರಹಿತವಾಗಿರುವಂಥ ಒಂದು ಸಮಾಜಕ್ಕಾಗಿ. ಆನಂತರ ವುಮೆನ್ಸ್ ಅಪ್ಲಿಫ್ಟ್ಮೆಂಟ್ ಅಂದರೆ ಮಹಿಳೆಯರ ಉನ್ನತೀಕರಣಕ್ಕಾಗಿ ಸಾಕಷ್ಟು ಕೆಲಸ ಮಾಡಿದರು. ದೀಸ್ ಟೂ ಥಿಂಗ್ಸ್ ಇನ್ಫ್ಲುಯೆನ್ಸ್ಡ್ ಆನ್ ಡಾಕ್ಟರ್ ಅಂಬೇಡ್ಕರ್. ಡಾಕ್ಟರ್ ಅಂಬೇಡ್ಕರ್ ಮೇಲೆ ಈ ಒಂದು 14ನೇ ತಿದ್ದುಪಡಿ ಹಾಗೂ ಮಹಾತ್ಮ ಫುಲೆ ಅವರು ಬಹಳಷ್ಟು ಪರಿಣಾಮವನ್ನು ಬೀರಿದರು. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಕ್ವಶನ್ ನಂಬರ್ 3, ವಿಷನ್ ಆಫ್ ಸೋಷಿಯಲ್ ಜಸ್ಟಿಸ್. ಆನಂತರ ಈ ಒಂದು ಸಾಮಾಜಿಕ ನ್ಯಾಯದಲ್ಲಿ ಅವ್ರಿಗೊಂದು ಫಾರ್ ಸೈಟೆಡ್ನೆಸ್ ಅಂದರೆ ದೂರದೃಷ್ಟಿ ಅಂತ ಒಂದು ಮನೋಭಾವ ಇತ್ತು. ಹಿ ಸಕ್ಸೀಡೆಡ್ ಇನ್ ಮೆನಿ ಕ್ಯಾಂಪೇನ್ಸ್ ಅಗೇನೆಸ್ಟ್ ಸೋಷಿಯಲ್ ಇನ್ಜಸ್ಟಿಸ್. ಸಾಮಾಜಿಕ ಅನ್ಯಾಯಗಳ ವಿರುದ್ಧ ಅವರು ಬಹಳಷ್ಟು ಕ್ಯಾಂಪೇನ್ಸ್, ಚಳುವಳಿಗಳನ್ನು ಮಾಡಿದರು. ಸೊ ನೆಹರು ಚೋಸ್ ಹಿಮ್ ಆಸ್ ದ ಫಸ್ಟ್ ಲಾ ಮಿನಿಸ್ಟರ್ ಆಫ್ ಇಂಡಿಯಾ. ಆದ್ದರಿಂದ ಇವ್ರನ್ನ ನೆಹರು ಅವರು ಫಸ್ಟ್ ಲಾ ಮಿನಿಸ್ಟರ್ನಾಗಿ ಮಾಡಿದರು. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಕ್ವಶನ್ ನಂಬರ್ 4, ಹೌ ಮಹಾತ್ಮ ಗಾಂಧೀಜಿಯವರು ಈ ಒಂದು ಕಾಸ್ಟ್ ಡಿಸ್ಕ್ರಿಮಿನೇಷನ್ಗಳು ಅಂದರೆ ಜಾತಿಯ ಅವ್ಯವಸ್ಥೆಯನ್ನು, ಈ ಒಂದು ಪದ್ಧತಿಯನ್ನು ಯಾವ ರೀತಿಯಾಗಿ ಭಾರತದಿಂದ ವೈಪೌಟ್ ಮಾಡಿದರು ಅಂದರೆ ತೆಗೆದು ಹಾಕಿದರು? ಆನ್ಸರ್, ಗಾಂಧೀಜಿ ರಿಮೈಂಡೆಡ್ ದ ಹೈಯರ್ ಕಾಸ್ಟ್ ಆಫ್ ದೇರ್ ಡ್ಯೂಟಿ ಟುವರ್ಡ್ಸ್ ದ ಡಿಪ್ರೆಸ್ಡ್ ಕ್ಲಾಸಸ್. ಗಾಂಧೀಜಿಯವರು ಏನು ರಿಮೈಂಡ್ ಮಾಡಿದರು ಅಂತಂದರೆ ಹೈಯರ್ ಕಾಸ್ಟ್ಗಳಿಗೆ ಅಂದರೆ ಉನ್ನತ ಜಾತಿಗಳಿಗೆ ಕೆಳಜಾತಿಗಳನ್ನು ಯಾವ ರೀತಿ ನೋಡಬೇಕು ಅನ್ನೋದನ್ನು ಅವ್ರು ಹೇಳಿಕೊಟ್ರು. ಆ್ಯಂಡ್ ಡಾಕ್ಟರ್ ಅಂಬೇಡ್ಕರ್ ರಿಮೈಂಡಿಂಗ್ ದ ಇನ್ಹರೆಂಟ್ ರೈಟ್ಸ್ ಟು ಈಕ್ವಾಲಿಟಿ ವಿತ್ ದ ಪವರ್ಫುಲ್ ಕಾಸ್ಟ್ಸ್. ನಂತರ ಪವರ್ಫುಲ್ ಕಾಸ್ಟ್ಗಳಿಗೆ ಯಾವ ರೀತಿ ಈಕ್ವಾಲಿಟಿ ಅಂದರೆ ಒಂದು ಸಮಾನತೆ ಗುಣ ಇದೆ, ಅದೇ ರೀತಿಯಾಗಿರುವಂಥ ಇನ್ಹೆರೆಂಟ್ ರೈಟ್ಸ್, ಜನ್ಮಸಿದ್ಧ ಹಕ್ಕುಗಳು ಯಾವಕ್ಕಿವೆ ಅಂತಂದರೆ ಲೋವರ್ ಕಾಸ್ಟ್ಗಳಿಗೂ ಕೂಡ ಇವೆ ಅನ್ನೋದನ್ನು ಎಚ್ಚರಿಸಿದರು. ಗಾಂಧೀಜಿ ಸ್ಟ್ರೆಸ್ ದ ಡ್ಯೂಟೀಸ್. ಗಾಂಧೀಜಿಯವರು ಕೆಲಸಗಳಿಗೆ ಒತ್ತು ಕೊಟ್ಟರೆ. ಆ್ಯಂಡ್ ಅಂಬೇಡ್ಕರ್ ಸ್ಟ್ರೆಸ್ ದ ರೈಟ್ಸ್. ಅಂಬೇಡ್ಕರ್ ಅವರು ರೈಟ್ಸ್ಗಳಿಗೆ ಅಂದರೆ ಹಕ್ಕುಗಳಿಗೆ ಅವರು ಏನು ಮಾಡಿದರು ಅಂತಂದರೆ ಒತ್ತಡವನ್ನು ಹಾಕಿ ಈ ಒಂದು ಸಮಾನತೆಯನ್ನು ತೆಗೆದುಕೊಂಡು ಬಂದರು. ಡಾಕ್ಟರ್ ಅಂಬೇಡ್ಕರ್. ಕ್ವಶನ್ ನಂಬರ್ 5, ಶುಡ್ ಬಿ ಕ್ಲಿಯರ್. ಈ ಮೂರರಲ್ಲಿ ಅತಿ ಮುಖ್ಯವಾಗಿದ್ದು ಯಾವುದಂದ್ರೆ ಜ್ಯೂರಿಸ್ಡಿಕ್ಷನ್, ನ್ಯಾಯವನ್ನು ನೀಡುವಂಥ ಪದ್ಧತಿ, ಅದು ಯಾವಾಗಲೂ ಚೆನ್ನಾಗಿರಬೇಕು. ಹಿ ಹ್ಯಾಡ್ ಅ ಸೆನ್ಸ್ ಆಫ್ ಇಂಪಾರ್ಟೆನ್ಸ್ ಆಫ್ ದ ರೋಲ್ ಆಫ್ ಸಿಟಿಸನ್ಸ್. ಆನಂತರ ಇಲ್ಲಿ ವಾಸಿಸುವಂಥ ಸಿಟಿಸನ್ಸ್ಗಳು ಅಂದರೆ ನಾಗರಿಕರು, ಅವರ ಒಂದು ಪಾತ್ರನೂ ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಹಿ ಡಿಫೈನ್ ದ ಪೊಸಿಷನ್ ಆ್ಯಂಡ್ ಪವರ್ಸ್ ಆಫ್ 3 ಆರ್ಗನ್ಸ್ ಆಫ್ ದ ಸ್ಟೇಟ್: ಎಕ್ಸಿಕ್ಯೂಟಿವ್, ದ ಜುಡಿಷಿಯರಿ ಆ್ಯಂಡ್ ಲೆಜಿಸ್ಲೇಟಿವ್. ಆನಂತರ ಎಕ್ಸಿಕ್ಯೂಟಿವ್ ಕಾರ್ಯಾಂಗ, ಜುಡಿಷಿಯರಿ ನ್ಯಾಯಾಂಗ, ಲೆಜಿಸ್ಲೇಚರ್ ಶಾಸಕಾಂಗ, ಇವು ಮೂರೂ ಕೂಡ ಅತ್ಯಂತ ಆಸ್ ದ ಸಿಂಬಲ್ ಆಫ್ ಅನಾರ್ಕಿ. ಹಾಗಾದರೆ ಚಳುವಳಿಗಳು ಅಸಂವಿಧಾನಿಕ, ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಹೇಳಿದ್ದಾರೆ. ಏಕೆ? ಸಿವಿಲ್ ಡಿಸೊಬಿಡಿಯನ್ಸ್, ನಾನ್ ಕೋಆಪರೇಷನ್ ಆ್ಯಂಡ್ ಸತ್ಯಾಗ್ರಹ ವೇರ್ ನಾಟ್ ಡನ್ ಆಸ್ ಕಾನ್ಸ್ಟಿಟ್ಯೂಷನಲ್ ಮೆಥಡ್. ಇವತ್ತು ನಡೀತಕ್ಕಂಥ ನಾಗರಿಕರ ಅಸಹಕಾರಗಳು, ಆನಂತರ ಅವ್ರು ನಡೆಸ್ತಕ್ಕಂಥ ಸ್ಟ್ರೈಕ್ಗಳ ಸತ್ಯಾಗ್ರಹ ಹೇಗಿದ್ದಾವೆ ಅಂತಂದರೆ ಕಾನ್ಸ್ಟಿಟ್ಯೂಷನಲ್ ಮೆಥಡ್ಸ್ ಪ್ರಕಾರ ಅವುಗಳು ನಡೆಯೋದಿಲ್ಲ. ಆಲ್ವೇಸ್ ದ ಪಬ್ಲಿಕ್ ಎಸಿಟೇಷನ್ಸ್ ಟು ಅಚೀವ್ ಸೋಷಿಯಲ್ ಜಸ್ಟಿಸ್ ಟು ದ ಮೆಥಡ್ಸ್ ಆಫ್
ಕಾನ್ಸ್ಟಿಟ್ಯೂಷನ್. ಈ ಒಂದು ಕಾನ್ಸ್ಟಿಟ್ಯೂಷನ್ ಮೆಥಡ್ ಕಂಪ್ಲೀಟ್ ಆಗಬೇಕಂದ್ರೆ ಅಲ್ಲಿರುವಂಥ ಎಜಿಟೇಷನ್ಸ್ಗಳು ಸೋಷಿಯಲ್ ಜಸ್ಟಿಸ್ನ ಅಂದರೆ ಸಾಮಾಜಿಕ ನ್ಯಾಯವನ್ನು ಅವುಗಳು ಸಾಧಿಸಬೇಕು, ಎತ್ತಿ ತೋರಿಸ್ಬೇಕು. ಸೊ ಅಕಾರ್ಡಿಂಗ್ ಟು ಡಾಕ್ಟರ್ ಅಂಬೇಡ್ಕರ್, ದ ಎಜಿಟೇಷನ್ಸ್ ವೇರ್ ಕಾಲ್ಡ್ ಆಸ್ ಗ್ರಾಮರ್ ಆಫ್ ಅನಾರ್ಕಿ. ಅಂಬೇಡ್ಕರ್ ಅವರು ಏನು ಹೇಳ್ತಾರೆ ಅಂತಂದ್ರೆ, ಈ ಒಂದು ಎಜಿಟೇಷನ್ಸ್ಗಳು ಅಂದರೆ ಸತ್ಯಾಗ್ರಹಗಳು ಯಾವಾಗಲೂ ಒಂದು ಹಾಳಾಗಿರುವಂಥ ವ್ಯವಸ್ಥೆಯನ್ನು ಅವುಗಳು ತಂದು ಒಪ್ಪಿಸ್ತವೆ ಅಂತ ಹೇಳಿ ತಿಳ್ಕೊಂಡು ಹೇಳ್ತಾರೆ. ಫಾರ್ ಅ ಸೋ ಲಾಂಗ್ ಟೈಮ್ ಇನ್ ದ ಪಾಸ್ಟ್, ಭೂತಕಾಲದಲ್ಲಿ ಅವರು ಎಷ್ಟೆಲ್ಲ ಕಷ್ಟಗಳನ್ನು ಅನುಭವಿಸಿದರು. ಆ ಒಂದು ಕಾಸ್ಟ್ ಡಿಸ್ಕ್ರಿಮಿನೇಷನ್ಗಳು, ಜಾತಿಯ ಅವ್ಯವಸ್ಥೆಯನ್ನು ಏನು ಮಾಡ್ಕೊಂಬಂದಿದ್ರು ಅದನ್ನೆಲ್ಲವನ್ನು ಇವ್ರು ಏನು ಮಾಡಿದರು ಅಂತಂದರೆ ಅದನ್ನು ವಿರೋಧಿಸಿದರು. ಅದನ್ನು ವಿರೋಧ ಮಾಡಿದಕ್ಕೋಸ್ಕರವಾಗಿ ಇವರನ್ನ ಕ್ರಾಂತಿಯ ಕಿಡಿ ಅಂತ ಹೇಳಿ ಕರೆಯಲಾಗಿದೆ.